ನಮಸ್ಕಾರ ಎಲ್ಲರಿಗೂ. ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ಇದರಲ್ಲಿ ನಾವು ಹೇಗೆ ಹಬ್ಬ ಮಾಡಿದ್ವಿ, ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ವ್ಲಾಗ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದ್ರು ಹೊಸಬರಾಗಿದ್ದರೆ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿದೆ ವ್ಲಾಗ್ ಅಂತ. ಸೊ ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ, ಕೆ ಆರ್ ಪುರಂ ಮಾರ್ಕೆಟ್ಗೆ. ಹೂಗಳು ಚೆನ್ನಾಗಿರುತ್ತೆ, ಅಲ್ಲಿ ಸಿಗುತ್ತೆ ಅಂತ. ಸೊ ಆ್ಯಂಡ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ ಅಂತ ಹೋಗಿದ್ದಾರೆ. ಟು ಬಿ ಟ್ರೂ, ತುಂಬಾ ಜಾಸ್ತಿನೇ ಇತ್ತು ಕಂಪ್ಯಾರಿಟಿವ್ಲಿ ನಾರ್ಮಲ್ ಸ್ಟ್ರೀಟ್ಸ್ಗಿಂತ. ಆದರೆ ವೆರೈಟಿ ಹೂಗಳು ಸಿಕ್ತು. ಸೊ ನಾವು ಕೂಡ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಪರ್ಚೇಸ್ ಮಾಡಿ ಕೆಲವೊಂದು ತಾವರೆ ಹೂವು ಹಾರ ಕೂಡ ಮಾಡಿಸಿದೆ ಈ ಸಾರಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಯೂಶ್ವಲಾಗಿ ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಡೆಕೋರ್ ಮತ್ತು ದೇವರಿಗೆ ಸೀರೆ ಉಡ್ಸೋದೆಲ್ಲ ನಾವು ಮಾಡಿಬಿಡ್ತೀವಿ. ಆ್ಯಂಡ್ ನಾನು ಕೂಡ ಈ ಸಾರಿ ಬಂದ್ಬಿಟ್ಟು ಈ ಅಡಿಕೆ ಈ ಎಲೆಯಲ್ಲಿ ಸ್ವಲ್ಪ ಬ್ಯಾಕ್ ಡ್ರಾಪ್ ಮಾಡೋಣ ಅಂತ ಒಂದು ಇನ್ಸ್ಟಾ ರೀಲ್ಸಲ್ಲೇ ನೋಡಿದ್ದೆ. ಸೊ DIY ನಾವು ಮಾಡಿದ್ವಿ. ಸೊ ಈ ಥರ ಎಲೆಗಳನ್ನ ಪ್ಲೇಟ್ ಸಿಗುತ್ತೆ ಈ ಥರ, ಅದನ್ನು ಸರ್ಕಲಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಹಿಂದೆ ಟೇಪ್ ಹಾಕಿ, ಪೇಪರ್ ಟೇಪ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಗೋಡೆಗೆ ಅಂಟಿಸಿದ್ರೆ ನೀಟಾಗಿ ಕೂರುತ್ತೆ. ಯೂಶ್ವಲಾಗಿ ಪ್ರತಿ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇ ಡೆಕೋರೇಷನ್ ಮಾಡಿದ್ರು ಕೂಡ ನಾನು ಅಂಟಿಸೋದಕ್ಕೂ ಬೀಳೋದಕ್ಕೂ ತುಂಬಾ ಇರಿಟೇಟ್ ಆಗ್ತಾಯಿತ್ತು. ಬಟ್ ಫಸ್ಟ್ ಟೈಮ್ ಈ ಒಂದು ಡೆಕೋರೇಷನ್ ತುಂಬ ಸಿಂಪಲಾಗಿ ಗೋಡೆಗೆ ಅಂಟ್ಕೊಂಡ್ಬಿಡ್ತು. ಅಂದರೆ ಟೇಪ್ ವಾಸ್ ವೆರಿ ಗುಡ್, ಬಿಕಾಸ್ ಅದು ಹಾಸ್ಪಿಟಲ್ಸಲ್ಲೆಲ್ಲ ಯೂಸ್ ಮಾಡೋ ಟೇಪು ತುಂಬ ಸ್ಟ್ರಾಂಗಾಗಿ ಅಂಟುತ್ತೆ ಆ್ಯಂಡ್ ಮಾರ್ಕ್ ಕೂಡ ಬೀಳಲ್ಲ ಗೋಡೆ ಮೇಲೆ. ಸೊ ಈ ರೀತಿ ಪೇಪರ್ ನಿಮಗೆ ಶಾಪ್ಸಲ್ಲಿ ಸಿಗ್ಬಿಡುತ್ತೆ, ಪ್ಲೇಟ್ಸ್ ಇದನ್ನು, ಈ ಅಡಿಕೆ ಎಲೆ ಪ್ಲೇಟ್ಸು. ಸೊ ಅದನ್ನು ಕಟ್ ಮಾಡಿಬಿಟ್ಟು ನೀವು ರೌಂಡಾಗಿ ಕಟ್ ಮಾಡಿಬಿಟ್ಟು ಟೇಪ್ ಹಾಕಿ ಅಂಟಿಸೋದು. ಸೊ ಈ ರೀತಿ ನಾವು ಲೈನಾಗಿ ಅಂಟಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ಆ್ಯಂಡ್ ಇದು ಬೀಳಿಲ್ಲ ಆ್ಯಂಡ್ ಇಟ್ ವಾಸ್ ವೆರಿ ಸ್ಟ್ರಾಂಗ್, ಆ ಥರ ಆಯಿತು. ಆ್ಯಂಡ್ ಕೆಲವೊಂದು ಆಲ್ರೆಡಿ ಲಾಸ್ಟ್ ಇಯರ್ ತೊಗೊಂಡಿದ್ದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇತ್ತು. ಆದರೆ ಈ ಸಾರಿ ಯಾವುದು ಯೂಸ್ ಮಾಡೋದು ಬೇಡ ಅಂತ ಕಂಪ್ಲೀಟಾಗಿ ನೀಟಾಗಿ ಹಾಕಿದ್ವಿ. ಸೊ ಈ ರೀತಿ ಡೆಕೋರೇಷನ್ಸ್ ಎಲ್ಲ ಹಿಂದಿನ ದಿನ ರಾತ್ರಿ ಮುಗಿಸ್ಕೊಂಡ್ವಿ. ಆ್ಯಂಡ್ ಇದು ಏನಂದರೆ ನಾನು ಫಸ್ಟ್ ಟೈಮ್ ಲೈಕ್ ಮೂಗು ಚುಚ್ಚಿಸ್ಕೊಂಡೆ. 3 ಇಯರ್ಸಿಂದ ಮೂಗು ಚುಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇತ್ತು. ಬಟ್ ಆಗಿರಲಿಲ್ಲ, ಭಯ ಆಯಿತು, ತುಂಬಾ ಭಯ ಆಯಿತು. ಆ್ಯಂಡ್ ಸಣ್ಣ ಸಣ್ಣ ಇಂಜೆಕ್ಷನ್ಸ್ಗೆಲ್ಲ ನನಗೆ ತುಂಬ ಭಯ ಆಗುತ್ತೆ ಯಾಕೋ. ಸೊ ಆದರೂ ಈ ಸಾರಿ ಮನ್ಸು ಮಾಡಿ ನನ್ನ ಮಗಳು ಅಮ್ಮ ಇವತ್ತು ಈ ಸಾರಿ ಚುಚ್ಚಿಸ್ಕೊಂಡ್ಲು. ಸೊ ಅವಳ ಒಂದು ಏನಂತಾರೆ ಎಂಕರೇಜ್ಮೆಂಟಿಂದ ಕೊನೆಗೂ ನಾನು ಈ ಸಾರಿ ಮೂಗು ಚುಚ್ಚಿಸ್ಕೊಂಡೆ. ಆ್ಯಂಡ್ ಎಸ್, ಇಟ್ ವಾಸ್ ನಾಟ್ ಮಚ್ ಪೇನ್ಫುಲ್, ಬಟ್ ಪ್ರಿಕ್ಕು ಅನಿಸುತ್ತೆ ಗೊತ್ತಾ, ಜಲ್ ಅನ್ನತ್ತೆ. ಸೊ ಆ ಥರ ನಂದು ಪ್ರಿಕಿಂಗ್ ಆಯಿತು. ಸೊ ಮೈ ಡಾಟರ್ ವಾಸ್ ವೆರಿ ಹ್ಯಾಪಿ. ಅದಾದಮೇಲೆ ಹೆಣ್ಮಕ್ಳು ಗೊತ್ತಲ್ಲ, ಹೆಣ್ಮಕ್ಳು ಇರೋರೆಲ್ಲ ಏನು ಮಾಡ್ತೀವಿ, ಫಸ್ಟ್ ಮಕ್ಕಳಿಗೆ ಮೆಹಂದಿ. ನನ್ನ ಮಗಳು ಕೂಡ ಅಷ್ಟೇ, ಇದು ಸೆಕೆಂಡ್ ಟೈಮ್ ಮೆಹಂದಿ. ಮೊದಲು ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನಮ್ಮ ಮಕ್ಕಳನ್ನೆಲ್ಲ ನೋಡಿ ಅವಳು ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ತುಂಬ ಸರ್ಕಸ್ ಎಲ್ಲ ಮಾಡಿ ಮೆಹಂದಿ ಹಾಕಿಸ್ಕೊಂಡ್ಳು. ಸೊ ಅವಳಿಗೆ ಹಾಕಿಸ್ಕೊಳ್ಳೋದಕ್ಕಿಂತ ಅವಳಿಗೆ ಸಪೋರ್ಟ್ಗೆ ಅಲ್ಲಿ ಅವಳ ಪೇಷನ್ಸ್ಗೆ ತುಂಬಾ ಟೆಸ್ಟ್ ಇರುತ್ತೆ ಅಲ್ಲಿ. ಸೊ ಅವಳು ಮೆಹಂದಿ ಹಾಕಿಸ್ಕೊಂಡ್ಳು. ರೋಡೆಲ್ಲ ತುಂಬಾ ಗಜಿಬಿಜಿ ಇತ್ತು, ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಶಾಪಿಂಗ್ ಮಾಡ್ತಾಯಿದ್ರು ಜನ. ಆ್ಯಂಡ್ ನೋಡೋದು ಕಲರ್ಫುಲ್ ಆಗಿತ್ತು, ವೆರೈಟಿ ಡೆಕೋರೇಷನ್ಸ್ಗೆಲ್ಲ ತುಂಬಾ ಹಾಕಿರ್ತಾರಲ್ಲ. ಸೊ ಇದು ನನ್ನ ಮಗಳ ಮೆಹಂದಿ. ಶಿ ಈಸ್ ವೆರಿ ಹ್ಯಾಪಿ. ಆ್ಯಂಡ್ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ನೆಕ್ಸ್ಟ್ ಚಾಲೆಂಜ್ ಏನಂದರೆ ಅವಳು ಎಷ್ಟು ಅವರ್ ಇಟ್ಕೊಳ್ತಾಳೆ ಅಂತ. ಸೊ 1 ಅವರ್ಗೆಲ್ಲ ತೊಳೆದುಬಿಟ್ಲು ಮೆಹಂದಿ. ಆದರೆ ಅದಾದಮೇಲೆ ಶಿ ಕೇಮ್ ಆ್ಯಂಡ್ ಅವಳು ಕೂಡ ನಮಗೆ ಸ್ವಲ್ಪ ಅರೇಂಜ್ಮೆಂಟ್ಸಲ್ಲಿ ಹೆಲ್ಪ್ ಮಾಡಿದ್ಲು. ಇದರಲ್ಲೆಲ್ಲ ಸಂಚಿತ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ. ಎಸ್, ತುಂಬ ಸಪೋರ್ಟಿವ್ ಇದ್ದಾಳೆ. ಆ್ಯಂಡ್ ಅವಳು ಎಲ್ಲನೂ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅವಳಿಗೆ ಬಹಳ ಇದೆ. ಸೊ ಅವಳು ಕೂಡ ತೋರಣ ಕಟ್ಟೋದಕ್ಕೆಲ್ಲ ನಮಗೆ ಎಲೆ ಬಿಡಿಸೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ಲು. ಆ್ಯಂಡ್ ಹೂವು ಜೋಡಿಸೋದಕ್ಕೆ. ಸೊ ಈ ರೀತಿ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. Yes, same thing. Yeah, Ugadi, not last year, this year. Sorry, I'm only forgetting that for Diwali. Not Diwali, Ugadi. For Ugadi, I'm only forgetting the name. Yeah, do it first. ಸೊ ಇದಾದಮೇಲೆ ನಾವು ಸಾರಿ ಉಡ್ಸೋದಕ್ಕೆ ರೆಡಿ ಆದ್ವಿ. ಆ್ಯಂಡ್ ತುಂಬಾ ಸರ್ಕಸ್ ಆಯ್ತು ಈ ಸಾರಿ. ಆ್ಯಂಡ್ ನಾನು ಈ ಸಾರಿ ಒಂದು ಸ್ಪೆಷಲ್ ಸಾರಿ. ಪ್ರತಿ ವರ್ಷ ಕಂಚಿ ಸಿಲ್ಕ್ ಸ್ಯಾರಿ ತೊಗೊಳ್ತಾ ಇದ್ದಾರೆ. ಆದರೆ ಈ ಸಾರಿ ನಾನು ಟಶಾರ್ ಸ್ಯಾರೀಸ್ ತೊಗೊಂಡೆ, ಅದು ಗಂಡ ಬೇರುಂಡ ಡಿಸೈನಲ್ಲಿ. ಇದರ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ, ಯಾರೋ ಬಹಳ ಜನ ಕೇಳ್ತಾಯಿದ್ರು. ಸೊ ಸೀರೆ ಎಲ್ಲ ಉಡ್ಸ್ಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವರಿಗೆ ಪ್ರಸಾದ ಮಾಡ್ತಾ ಇದ್ದಿದ್ದು. ಸೊ ಬೇಸಿಕ್ ಏನು ಬರುತ್ತೋ ಅದನ್ನೆಲ್ಲ ನಾವು ಮಾಡಿದ್ವಿ. ಆ್ಯಂಡ್ ಒಬ್ಬಟ್ಟು ಹೊರಗಡೆಯಿಂದ ತಂದಿದ್ದು, ಬಿಕಾಸ್ ನಂಗೆ ಮಾಡೋಕ್ಕೆ ಬರೋಲ್ಲ. ಸೊ ಈ ರೀತಿ ನಮ್ಮ ಒಂದು ಡೆಕೋರೇಷನ್. ಸೊ ಲಕ್ಷ್ಮಿ ಹಬ್ಬಕ್ಕೆ ಆ್ಯಂಡ್ ನಮ್ಮ ಮನೆ ದೇವರು ಪ್ರತಿಯೊಂದು ಡೆಕೋರ್ ಮಾಡಿದ್ವಿ. ಸಿಂಪಲ್ ಈ ಹೂವೆಲ್ಲ ಮಾರ್ಕೆಟಿಂದನೇ ತೊಗೊಂಡು ಬಂದಿದ್ದು. ಆ್ಯಂಡ್ ಸ್ವಲ್ಪ ಹೊಸಲಿಗೆ ಸ್ಟಿಕ್ಕರ್ಸ್ ಎಲ್ಲ ತಂದಿದ್ದೆ ಈ ಸಾರಿ. ಸೊ ರಂಗೋಲಿ ಹಾಕಕ್ಕೆ ಬರಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಕಿದ್ದು. ಆ್ಯಂಡ್ ನಮ್ಮ ಒಂದು ಡೆಕೋರೇಷನ್ ಲುಕ್ ಇವಾಗ ಕಂಪ್ಲೀಟ್ ಲುಕ್ ನಿಮಗೆ ತೋರಿಸ್ತೀವಿ. ಸೊ ಇದು ಬ್ಯಾಕ್ ಡ್ರಾಪ್ ಈ ಥರ ಬಂದಿದೆ. ಆ್ಯಂಡ್ ಲಕ್ಷ್ಮಿಗೆ ನಾನು ಉಡ್ಸಿದ್ದು ಪರ್ಪಲ್ ಸ್ಯಾರಿ. ಆ್ಯಂಡ್ ಈ ಹಾರ ನಾನು ಮಾರ್ಕೆಟಲ್ಲಿ ಮಾಡಿಸಿದ್ದು. ಆ್ಯಂಡ್ ಈ ರೀತಿ ಓವರಾಲ್ ನಮ್ಮ ಒಂದು ಸಿಂಪಲ್ ಡೆಕೋರೇಷನ್.
ಸೊ ಇದಾದಮೇಲೆ ನಮ್ಮ ಮನೇಲಿ ಮಾಡಿರೋ ಅಡುಗೆನೆಲ್ಲ ಬಡಿಸ್ಕೊಂಡು ನಾವು 3 ಜನ ಕೂಡ ಊಟ ಮಾಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ಏನೇನು ರೀತಿ ಅಡುಗೆ ಎಲ್ಲ ಮಾಡಿದಿರಿ ಅಂತ ಕೂಡ ಕಮೆಂಟ್ ಮಾಡಿ, ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನಲ್ಲಿ ಏನಾದರೂ ಚೇಂಜಸ್ ಇಲ್ಲ ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಈ ರೀತಿ ಎಲ್ಲ ಎಳೆಯಲ್ಲಿ ಬಡಿಸ್ಕೊಂಡು ನಾವು ಕೂಡ ಊಟ ಮಾಡಿದ್ವಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಬ್ವಿಯಸ್ ಮನೇಲಿರೋ ಲಕ್ಷ್ಮಿಗೆ ನಾವು ಅಲಂಕಾರ ಮಾಡಬೇಕಲ್ವಾ. ಸೊ ನನ್ನ ಮಗಳಿಗೆ ಸ್ವಲ್ಪ ನಾನು ರೆಡಿಯೆಲ್ಲ ಮಾಡಿ, ಹೇರ್ ಸ್ಟೈಲೆಲ್ಲ ಮಾಡಿ, ಸೊ ಒಂದು ಲೈಕ್ ಟ್ರೆಡಿಷ್ನಲ್ ಲುಕ್ಕಾಗಿ ರೆಡಿ ಮಾಡಿಸಿದೆ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಡೆಫಿನೆಟಾಗಿ ಪ್ರತಿ ವರ್ಷ ಅವಳಿಗೆ ಚೆನ್ನಾಗಿ ರೆಡಿ ಮಾಡಿಸಿ ಒಂದು ನಮಗೆ ಇಷ್ಟ ಆಗೋ ಥರ ಫೋಟೋ ಶೂಟ್ಸ್ ಮಾಡ್ತೀವಿ, ಅಂದರೆ ಮನೇಲೇ, ಹೊರಗಡೆ ಅಲ್ಲ. ಸೊ ಈ ರೀತಿ ಸಂಚಿತಾ ರೆಡಿಯಾಗಿದ್ಲು. ಸೊ ಆ್ಯಂಡ್ ಹೇಗೆ ಕಾಣ್ತಾ ಇದ್ದಾಳೆ ಆ್ಯಂಡ್ ಅವಳ ಒಂದು ಡ್ರೆಸ್ಸಿಂಗ್ ಎಲ್ಲ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇದೆಲ್ಲ ಆದಮೇಲೆ ನಾವು ಕಂಪ್ಲೀಟ್ ಫ್ಯಾಮ್ಲಿ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನೈಟ್ ಎಲ್ಲ ಚೇಂಜ್ ಮಾಡಿ ಕೂತ್ಕೊಂಡಿರುವಾಗ ನನ್ನ ಮಗಳು ದೇವ್ರನ್ನ ಬಿಡಿಸ್ತಾ ಇದ್ಲು. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಅವಳಿಗೆ ತುಂಬ ಆರ್ಟಿಸ್ಟಿಕ್ ವೇ ಇದೆ ಅಂಡ್ ಆರ್ಟಿಸ್ಟಿಕ್ ಥಾಟ್ಸ್ ಇದೆ. ಸೊ ದೇವ್ರನ್ನ ಅವಳು ಕೂಡ ಡ್ರಾ ಮಾಡ್ತಾ ಇದ್ಲು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಆಮೇಲೆ ಒಳಗಿನ ಬೆಣ್ಣಿಯಂತೆ ಲಕ್ಷ್ಮೀ ಬಾದಮ್ಮ ಭಾಗ್ಯದ ಲಕ್ಷ್ಮೀ ಬಾದಮ್ಮ. You listen to the song and you learn. ಸೊ ಹೀಗಿತ್ತು ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ಸ್. ನಿಮ್ಮ ಮನೇಲೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.